ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ಪಕ್ಷಿಗಳ ಲೋಕದಲ್ಲಿ ಅನನ್ಯವಾದಂತಹ ನಮ್ಮೊಂದಿಗೆ ಗದ್ದೆಗಳ ಬಯಲಲ್ಲಿ, ನಾಲೆಗಳ ಬಳಿಯಲ್ಲಿ, ಕೆಸರು, ಜೊಂಡು, ಜೌಗು ಪ್ರದೇಶಗಳಲ್ಲಿ ಸಾಧಾರಣವಾಗಿ ಎಲ್ಲರಿಗೂ ಕಂಡುಬರುವಂತಹ ಒಂದು ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಆ ಪಕ್ಷಿಯ ಹೆಸರು ನಾವು ಕೆಸರುಗುಪ್ಪಿ ಅಂತ ಕರಿತೀವಿ. ಆಂಗ್ಲ ಭಾಷೆಯಲ್ಲಿ ಚೆಸ್ಟ್ನಟ್ ಬಿಟರನ್ ಅಥವಾ ಸಿನ್ನಾಮನ್ ಬಿಟರನ್ ಎಂಬಂತಹ ಎರಡೂ ಹೆಸರುಗಳಿಂದ ಕರೀತಾರೆ. ಈ ಕೆಸರುಗುಪ್ಪಿ ಅನ್ನುವಂತಹ ಹೆಸರಿನಲ್ಲೇ ಇರೋ ಹಾಗೆ ಸಾಧಾರಣವಾಗಿ ಎಲ್ಲಿ ಕೆಸರು ತುಂಬ ಜಾಸ್ತಿಯಾಗಿರುತ್ತೋ ಅಂತಹ ಪ್ರದೇಶಗಳಲ್ಲಿ ಈ ಪಕ್ಷಿ ಕಂಡುಬರುತ್ತೆ. ನದಿಯ ಜೌಗು ಪ್ರದೇಶಗಳು, ಕೆರೆಗಳ ಜೌಗು ಮಣ್ಣಿನೆಲ್ಲ ಇರುವಂತಹ ಪ್ರದೇಶಗಳು, ಹಾಗೆ ಸ್ವಲ್ಪ ತಿಳಿಯಾದ ನೀರು, ಕೆಸರಾಗಿ ತೇಲುತ್ತಿರುವಂತಹ ನೀರಿನ ಬಳಿಗಳಲ್ಲಿ, ಜೊಂಡು ಹುಲ್ಲು ಇರುವಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ಈ ಪಕ್ಷಿ ಕಂಡುಬರುತ್ತದೆ. ಇದರ ವೈಜ್ಞಾನಿಕ ಹೆಸರು ಬೊಟಾರಸ್ ಸಿನ್ನಾಮೊಮಿಯಸ್. ಈ ವೈಜ್ಞಾನಿಕ ಹೆಸರಿನಿಂದ ಜಗತ್ತಿನಾದ್ಯಂತ ಎಲ್ಲಿ ಬೇಕಾದರೂ ಕೂಡ ಈ ಪಕ್ಷಿಯನ್ನು ನೀವು ಗುರುತಿಸಬಹುದು. ಇದರ ಆಕಾರ ಮತ್ತು ಬಣ್ಣ ಹೇಗಿರುತ್ತೆ? ಹೆಸರಿನಲ್ಲೇ ಇರೋ ಹಾಗೆ ಕೆಮ್ಮಣ್ಣಿನ, ಕೆಸರಿನ ಅಥವಾ ದಾಲ್ಚಿನ್ನಿ ಬಣ್ಣದ ಹಕ್ಕಿ. ನೀವು ದಾಲ್ಚಿನ್ನಿ ತೊಗಟೆಯನ್ನು ನೋಡಿದರೆ ಅದೇ ಬಣ್ಣದಲ್ಲಿ ತದ್ವತ್ತಾಗಿ ಹೋಲುವಂತಹ ಪಕ್ಷಿ ಕೆಸರುಗುಪ್ಪಿ. ಇದು ಕೊಕ್ಕರೆ ಜಾತಿಯ ಪುಟ್ಟ ಕೊಕ್ಕರೆ ಅಂತಂದರೆ ಖಂಡಿತ ತಪ್ಪಾಗಲ್ಲ. ಕುತ್ತಿಗೆ ಉದ್ದವಾಗಿರುತ್ತೆ, ಕಾಲು ಗಿಡ್ಡವಾಗಿರುತ್ತೆ. ಈ ಜಾತಿಯ ಪಕ್ಷಿಗಳನ್ನು ಇದೇ ಕಾರಣದಿಂದಾಗಿ ಗುಪ್ಪಿಗಳು ಅಂತ ಕರೀತಾರೆ. ಯಾಕಂದರೆ ಕುತ್ತಿಗೆ ಬೇಕಾದಂತಹ ಸಂದರ್ಭದಲ್ಲಿ ಉದ್ದವನ್ನು ಮಾಡಿಕೊಳ್ಳುವಂತಹ, ನಿಮಿರಿಸಿಕೊಳ್ಳುವಂತಹ, ಹಾಗೆ ಇನ್ನು ಉಳಿದಂತಹ ಸಂದರ್ಭಗಳಲ್ಲಿ ಯಾರೋ ಬಲವಂತವಾಗಿ ಒತ್ತಿದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಕುಬ್ಜವಾದಂತಹ ಕುತ್ತಿಗೆಯನ್ನು ಹೊಂದಿರುತ್ತೆ. ಹಾಗಾಗಿ ಇದನ್ನ ಕಾಲು, ಕುತ್ತಿಗೆ ಎರಡು ಗಿಡ್ಡವಾಗಿರೋದ್ರಿಂದ ಗುಪ್ಪಿಗಳು ಅಂತ ನಮ್ಮ ಮಲೆನಾಡಿನ ಭಾಗದಲ್ಲಿ ಕರೀತಾರೆ. ಪಕ್ಷಿಗಳಲ್ಲಿ ಹಲವಾರು ಬಣ್ಣದ ಪಕ್ಷಿಗಳನ್ನು ನೀವು ನಿಮ್ಮ ಮನೆಯ ಆಸುಪಾಸಿನಲ್ಲಿ, ಗದ್ದೆ ಬಯಲಿನಲ್ಲಿ ನೋಡಬಹುದು. ಉದಾಹರಣೆಗೆ ಅದರಲ್ಲಿ ಬರುವಂತಹ ಕೆಸರುಗುಪ್ಪಿ, ಹಸಿರುಗುಪ್ಪಿ, ಹಳದಿ ಗುಪ್ಪಿ, ಕತ್ತಲು ಗುಪ್ಪಿ ಇವೆಲ್ಲ ಇದರಲ್ಲಿ ಬರುವಂತಹ ಬೇರೆ ಬೇರೆ ಪಕ್ಷಿಗಳು ಅಂತ ಹೇಳ್ಬೋದು. ನೋಡೋದಕ್ಕೆ ಒಂದೇ ರೀತಿಯ ಹೋಲಿಕೆಯನ್ನು ಹೊಂದಿರುತ್ತೆ, ಬಣ್ಣಗಳಲ್ಲಿ ಮಾತ್ರ ವ್ಯತ್ಯಾಸವನ್ನು ಹೊಂದಿರುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಅನ್ವರ್ಥನಾಮದಿಂದ ಗುಪ್ಪಿ ಅಂತ ಕರೆದ್ರೆ ಖಂಡಿತ ತಪ್ಪಾಗಲ್ಲ. ಇವತ್ತು ನಾವು ಇದರಲ್ಲಿ ಪ್ರಮುಖವಾಗಿರುವಂತಹ ಎಲ್ಲ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಕೆಸರುಗುಪ್ಪಿಯನ್ನು ತಿಳಿದುಕೊಳ್ತಾ ಇದ್ದೀವಿ. ಉದ್ದವಾದ ಕೊಕ್ಕನ್ನು ಹೊಂದಿರುತ್ತೆ. ಮೊದಲೇ ಹೇಳಿದ ಹಾಗೆ ಬೇಕಾದಾಗ ನಿಮಿರಿಸಿ ಉದ್ದ ಮಾಡಬಹುದಾದಂತಹ ಕುತ್ತಿಗೆಯನ್ನು ಹೊಂದಿರೋದ್ರಿಂದ ನೀವು ಈ ಪಕ್ಷಿಯನ್ನು ಗುರುತಿಸೋದು ತುಂಬ ಸುಲಭ. ಯಾವುದಾದ್ರೂ ಪಕ್ಷಿಯನ್ನು ಬೇಟೆಯನ್ನು ಆಡಬೇಕಾದಂತಹ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಅಪಾಯದ ಸಂದರ್ಭಗಳಲ್ಲಿ ತನ್ನ ಕುತ್ತಿಗೆಯನ್ನು ಉದ್ದವಾಗಿ ನಿಮಿರಿಸಿ ನಿಂತ್ಕೊಂಡು ಹುಡುಕಾಟವನ್ನು ಮಾಡ್ತಾ ಇರುತ್ತೆ. ಇದರಿಂದ ನೀವು ಸುಲಭವಾಗಿ ಇದನ್ನು ಗುರುತಿಸಬಹುದು. ಇದಷ್ಟೇ ಅಲ್ಲದೆ ಈ ಪಕ್ಷಿ ನೋಡೋದಕ್ಕೆ ಹೇಗಿರುತ್ತೆ ಅಂತ ಕೇಳಿದರೆ, ಎದೆ ಮತ್ತು ಕುತ್ತಿಗೆಯ ಕೆಳಭಾಗ ಹಳದಿ ಬಣ್ಣದಲ್ಲಿರುತ್ತೆ, ಕೊಕ್ಕು ಕೆಸರುಗೆಂಪು ಬಣ್ಣದಲ್ಲಿ ಇರುತ್ತೆ, ದೇಹದ ಅರ್ಧದಷ್ಟು ಉದ್ದವಾದ ತೆಳುವಾದ ಎಲೆ ಹಸಿರು ಬಣ್ಣದ ಕಾಲುಗಳನ್ನು ಹೊಂದಿರುತ್ತೆ. ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಗಂಡು ಹಕ್ಕಿಯ ಕಾಲುಗಳು ಹೆಚ್ಚು ಪ್ರಕಾಶಮಾನವಾಗಿ ಹಳದಿ ಬಣ್ಣದಲ್ಲಿ ಕಾಣಿಸ್ತವೆ. ಇದು ಮೊದಲೇ ಹೇಳಿದಾಗೆ ಜೌಗು, ಕೆಸರಿನ ಪ್ರದೇಶ, ಭತ್ತದ ಗದ್ದೆಗಳು ಇಂತಹ ಪ್ರದೇಶಗಳಲ್ಲಿ ಕುಳಿತುಕೊಂಡು ಹೊಂಚು ಹಾಕಿ ಮೀನು, ಕಪ್ಪೆ, ಏಡಿ ಇತರೆ ಕೀಟಗಳನ್ನು ಬೇಟೆಯಾಡುವುದಕ್ಕೆ ಸಹಕಾರಿಯಾಗುವಂತಹ ಕಾಲುಗಳು ಇದಕ್ಕೆ ಪ್ರಕೃತಿ ದತ್ತವಾಗಿ ಬಂದಿದೆ. ಇದು ವಿಶೇಷವಾದಂತಹ ಒಂದು ಪಕ್ಷಿ. ಯಾಕೆ ಅಂದರೆ ನಾವು ಬೆಕ್ಕು ಬೇಟೆಯಾಡುವುದನ್ನು ಖಂಡಿತವಾಗಿ ನೋಡಿರ್ತೀವಿ. ಎರಡೂ ಕಾಲನ್ನು ಮಡಚಿ ಕೂತ್ಕೊಂಡು ಹೊಂಚು ಹಾಕಿ ತನ್ನ ಬೇಟೆಯನ್ನು ಆಡುತ್ತೆ. ಬೆಕ್ಕಿನ ಜಾತಿಯ ಪ್ರಾಣಿಗಳಲ್ಲಿ ಹೊಂಚು ಹಾಕಿ ಬೇಟೆಯಾಡೋದು ಇದು ನಿಯಮ. ಆದರೆ ಪಕ್ಷಿಗಳಲ್ಲಿ ಆ ಥರ ಹೊಂಚು ಹಾಕಿ ಬೇಟೆ ಆಡುವಂತಹ ಪ್ರಸಂಗವನ್ನು, ಪಕ್ಷಿಗಳನ್ನು ನಾವು ನೋಡೋದು ತುಂಬ ವಿರಳ. ಅದರಲ್ಲಿ ಒಂದು ಪ್ರಮುಖವಾದ ಪಕ್ಷಿ ಅಂದರೆ ಕೆಸರುಗುಪ್ಪಿ. ಕೆಸರುಗುಪ್ಪಿ ಕೂಡ ಹೊಂಚು ಹಾಕಿ ಯಾವುದೇ ಎದುರಾಳಿಗೆ ಅಥವಾ ಎದುರು ಇರುವಂತಹ ವೈರಿಗೆ ಸೂಚನೆಯೇ ಕೊಡದಂತೆ ಆಕ್ರಮಣ ಮಾಡುವಂತಹ, ಹೊಂಚು ಹಾಕುವಂಥ ಶಕ್ತಿ ನಮ್ಮ ಕೆಸರುಗುಪ್ಪಿ ಪಕ್ಷಿಗೆ ಇರುತ್ತೆ. ಇವುಗಳು ಕಾಲಿನ 3 ಬೆರಳು ಮುಂದಕ್ಕೆ, 1 ಬೆರಳು ಹಿಂದಕ್ಕೆ ಇರುತ್ತೆ. ಹಾಗಾಗಿ ಇದರ ದೇಹದ ತೂಕವನ್ನು ಸಮಾನವಾಗಿ ಹಂಚಿ ಕಾಲಿನ ಮೇಲೆ ಹಿಡಿತವನ್ನು ಇನ್ನಷ್ಟು ಬಿಗಿ ಮಾಡಿ ಎಲ್ಲೇ ಹೋದರೂ ಕೂಡ ಕೆಸರಿನ ಜೊಂಡು ಹುಲ್ಲುಗಳ ಮೇಲೆ ನಡಿಬೇಕಾದ್ರೆ ಜಾರದೇ ಇರೋ ಹಾಗೆ ನಡೆಯೋದಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಪ್ರಕೃತಿ ದತ್ತವಾಗಿ ದೇಹದಲ್ಲಿ ಈ ಪಕ್ಷಿಗೆ ಬಂದಿದೆ.
ಈ ಪಕ್ಷಿಯ ಕಾಲುಗಳು 3 ಬೆರಳು ಮುಂದಕ್ಕೆ ಇರೋದ್ರಿಂದ ಉಪಯೋಗ ಏನಾಗುತ್ತೆ ಅಂತ ಕೇಳಿದರೆ, ಕೆಸರಿನ ಜೊಂಡು ಹುಲ್ಲುಗಳ ಮೇಲೆ ನಡೆಯೋದು ತುಂಬ ಕಷ್ಟ. ನಾವೆಲ್ಲ ಯಾವುದಾದ್ರು ಕೆಸರಿನ ಇರುವಂತಹ ಸ್ಥಳಗಳಲ್ಲಿ, ನೀರಿರುವಂತಹ ಸ್ಥಳಗಳಲ್ಲಿ, ತೇಲುತ್ತಿರುವಂತಹ ಹುಲ್ಲಿರುವಂತಹ ಸ್ಥಳಗಳಲ್ಲಿ ಅಕಸ್ಮಾತ್ ಕಾಲಿಟ್ಟರೆ ಆ ಹುಲ್ಲು ಅಥವಾ ಆ ಕೆಸರು ಜಾಗ ನಮ್ಮ ಭಾರವನ್ನು ತಡೆಯಲಾರದೆ ಕುಸಿದು ಕೆಳಗಡೆ ಹೋಗುತ್ತೆ. ಆದರೆ ಪ್ರಕೃತಿಯಿಂದ ಈ ಪಕ್ಷಿಗೆ ಒಂದು ವರ ಅಂತ ಹೇಳ್ಬೋದು, ಅಥವಾ ಇದರದ ಒಂದು ವಿಶೇಷ ಅಂತ ತಿಳಿಸ್ಬೋದು. ಈ ಪಕ್ಷಿಯ ಕಾಲುಗಳಲ್ಲಿ ಒಂದು ವಿಶೇಷವಾದ ಹಿಡಿತ ಇದೆ. 3 ಬೆರಳು ಮುಂದಕ್ಕೆ 1 ಬೆರಳು ಹಿಂದಕ್ಕೆ ಇರೋದ್ರಿಂದ ಕೆಸರಿನ ಮೇಲೆ ಕಾಲಿಟ್ಟರೂ ಕೂಡ ಲೀಲಾಜಾಲವಾಗಿ ಗಾಳಿಯಂತೆ, ಒಂದು ತೆಳುವಾದ ಹಾಳೆಯಂತೆ, ಹಕ್ಕಿಗಳ ಪುಕ್ಕದಂತೆ ಆರಾಮಾಗಿ ನಡ್ಕೊಂಡು ಹೋಗುತ್ತೆ. ನಾವು ಹೇಗೆ ಗಟ್ಟಿಯಾದ ನೆಲದ ಮೇಲೆ ನಡಿತೀವೋ ಅದೇ ರೀತಿ ಆ ಥರದ ಒಂದು ವಿಶೇಷವಾದ ಶಕ್ತಿ ಈ ಪಕ್ಷಿಗಿದೆ. ಹಾಗಾಗಿ ಎಲ್ಲೂ ಕೂಡ ಕೆಸರಿನ ಮೇಲೆ ಕಾಲಿದ ತಕ್ಷಣ ಕಾಲು ಒಳಗಡೆ ಹೋಗಿ ಮುಳುಗುವಂತಹ, ಸಿಕ್ಕಾಕೊಳ್ಳುವಂತಹ ಸಂದರ್ಭಗಳು ಬರೋದೇ ಇಲ್ಲ ಈ ಪಕ್ಷಿಗೆ. ಹಾಗಿದ್ರೆ ಈ ಪಕ್ಷಿಯ ಕರೆ ಹೇಗಿರುತ್ತೆ ಅನ್ನೋದನ್ನ ಒಂದು ಬಾರಿ ಕೇಳೋಣ ಬನ್ನಿ. ಕೇಳಿದ್ರಲ್ಲ, ಬೇಟೆಯಾಡುವಂತಹ ಸಂದರ್ಭದಲ್ಲಿ ತನ್ನ ಸಂಗಾತಿ ಅಥವಾ ಜೊತೆಯಾಗಿರುವಂತಹ ತನ್ನ ಗುಂಪಿನ ಇತರ ಪಕ್ಷಿಗಳಿಗೆ ಸಂದೇಶವನ್ನ ಕೊಡೋದಕ್ಕೋಸ್ಕರ ಇದರ ಊಕ್ 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 ಅನ್ನುವಂತಹ ಶಬ್ದವನ್ನ ಹೊರಡಿಸುತ್ತೆ. ಈ ಶಬ್ದವನ್ನ ನೀವು ಮನೆ ಹತ್ರ ರಾತ್ರಿ ಅಥವಾ ಮುಂಜಾವಿನ ವೇಳೆಯಲ್ಲಿ ಕಣ್ಮುಚ್ಚಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತ್ ಕೇಳಿದ್ರೆ ಖಂಡಿತ ಸುಲಭವಾಗಿ ನಿಮ್ಗೆಲ್ಲರಿಗೂ ಕೇಳಿಸುತ್ತೆ. ಯಾರೆಲ್ಲ ಹೊಳೆಯ ಹತ್ತಿರ ಅಥವಾ ನಾಲೆಗಳ ಪಕ್ಕದಲ್ಲಿ ಅಥವಾ ಗದ್ದೆಗಳ ಹತ್ತಿರ ನಿಮ್ಮ ಮನೆ ಇದೆಯೋ ಅಲ್ಲೆಲ್ಲ ಸುಲಭವಾಗಿ ಈ ಪಕ್ಷಿಯನ್ನ ಗುರುತಿಸಬಹುದು. ಈ ಶಬ್ದದಿಂದಲೇ ನಮ್ಮ ಮನೆ ಹತ್ರ ಕೆಸರುಗಪ್ಪಿ ಇದೆ ಅನ್ನೋದನ್ನ ನೀವೆಲ್ಲ ನಿಮ್ಮ ಮಕ್ಕಳಿಗೂ ಕೂಡ ತಿಳಿಸಬಹುದು. ಈ ಪಕ್ಷಿ ಪ್ರಧಾನವಾಗಿ ಮಾಂಸಾಹಾರಿ ಪಕ್ಷಿ ಅಥವಾ ಕಾರ್ನಿವೋರ್ ಅಂತ ಕರಿತೀವಿ. ಪ್ರಮುಖವಾಗಿ ಜೌಗು ಪ್ರದೇಶಗಳಲ್ಲಿ ದೊರೆಯುವಂತಹ ಸಣ್ಣ ಜಲಚರಗಳನ್ನು ಬೇಟೆಯಾಡಿ ತಿನ್ನುತ್ತೆ. ನೀರಿನಲ್ಲಿ ಈಜುವಂತಹ ಸಣ್ಣ ಗಾತ್ರದ ಮೀನುಗಳು ಇದರ ಪ್ರಮುಖ ಆಹಾರ. ಅದಲ್ಲದೆ ಉಭಯವಾಸಿಗಳಾಗಿರುವಂತಹ ಕಪ್ಪೆ, ಗೊದಮೆಟ್ಟೆ, ಸಣ್ಣ ಏಡಿಗಳು, ಸೀಗಡಿಗಳು, ಶಂಖದ ಹುಳ, ಪುಟ್ಟ ಹಾವಿನ ಮರಿಗಳು, ಸಣ್ಣ ಮೀನುಗಳನ್ನು ಹೆಚ್ಚಾಗಿ ಸೇವಿಸುತ್ತೆ. ಇದು ಇದರ ದಿನನಿತ್ಯದ ಪ್ರಮುಖ ಆಹಾರ ಅಂತ ಕರಿಬಹುದು. ಅದಷ್ಟೇ ಅಲ್ಲದೆ ಇಷ್ಟದ ಆಹಾರವಾಗಿ ಮೀನುಗಳು ತುಂಬ ಆಸೆಯಿಂದ, ತುಂಬ ಇಷ್ಟಪಟ್ಟು ಅದನ್ನು ಸೇವಿಸುತ್ತೆ ಅಂದರೆ ಖಂಡಿತ ತಪ್ಪಾಗಲ್ಲ. ಈ ಥರದ ಒಂದು ಮಾಂಸಾಹಾರಿ ಅಥವಾ ಕೀಟಾಹಾರಿ ಎಲ್ಲವನ್ನ ಮಾಡೋದ್ರಿಂದ ಪರಿಸರದಲ್ಲಿ ಕೀಟಗಳ ವ್ಯವಸ್ಥೆಯನ್ನ, ಕೀಟಗಳ ಸಂಖ್ಯೆಯನ್ನ ನಿಯಂತ್ರಣದಲ್ಲಿ ಇಡೋದಕ್ಕೆ ಇದು ಅತ್ಯಂತ ಸಹಕಾರಿಯಾದಂತಹ ಪಕ್ಷಿಯಾಗಿದೆ. ಹಾಗಾಗಿ ಇದರ ಒಂದು ಪಾತ್ರ ತುಂಬಾ ಮಹತ್ವದ್ದು ಅಂತ ಖಂಡಿತ ಕರಿಬಹುದು. ಕೆಸರುಗುಪ್ಪಿ ಹೆಚ್ಚಾಗಿ ಮುಂಜಾನೆ ಅಥವಾ ಮುಸ್ಸಂಜೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಬೇಟೆಯಾಡುತ್ತೆ. ಭತ್ತದ ಗದ್ದೆ, ಕೆಸರು ತುಂಬಿದ ಜೋಗು ಪ್ರದೇಶ, ಈ ಸ್ಥಳಗಳಲ್ಲಿ ಆ ಜೊಂಡು ಹುಲ್ಲುಗಳ ಮೇಲೆ ಅಥವಾ ಕೆಸರ ಮೇಲೆ ನಿಂತಿರುವಂತಹ ಹುಲ್ಲಿನ ಮೇಲೆ ಬೆಕ್ಕಿನಂತೆ ನಿಧಾನವಾಗಿ ಹೆಜ್ಜೆಗಳನ್ನು ಹಿಡ್ತಾ, ಹೊಂಚು ಹಾಕುತ್ತಾ ಅಥವಾ ಒಂದೇ ಕಡೆ ನಿಂತು ತನ್ನ ಉದ್ದನೆಯ ಕೊಕ್ಕಿನಿಂದ ಕ್ಷಣ ಮಾತ್ರದಲ್ಲೇ ಎದುರಾಳಿಯನ್ನ ಅಥವಾ ತನ್ನ ಬೇಟೆಯನ್ನ ಕಚ್ಚಿ ಹಿಡಿದು ಸೇವಿಸುತ್ತೆ. ಕೆಲವು ಬಾರಿ ಕೆಸರಿನ ಸಣ್ಣ ಸಣ್ಣ ಕೊಳಗಳಲ್ಲಿ ಹುದುಗಿರುವಂತಹ ಮೀನುಗಳು ದೂರದಿಂದಲೇ ಅದನ್ನು ಗುರುತಿಸಿ ಮೀನುಗಳಿಗೆ ಗೋಚರವೇ ಆಗದಂತೆ ತಟಸ್ಥವಾಗಿ ಬೆಕ್ಕಿನಂತೆ ನಿಂತ್ಕೊಂಡು ಒಂದು ಕಡೆ ಅವಿತ್ಕೊಂಡು ಕ್ಷಣ ಮಾತ್ರದಲ್ಲೇ ಗೆರಿಲ್ಲಾ ಯುದ್ಧ ಅಂತ ಕರಿತೀವಲ್ಲ, ಆ ರೀತಿಯ ಆಕ್ರಮಣವನ್ನು ಮಾಡಿ ತನ್ನ ಬೇಟೆಯನ್ನು ಹಿಡಿಯೋದ್ರಲ್ಲಿ ಇದು ಎತ್ತಿದ ಕೈ ಅಂದರೆ ಖಂಡಿತ ತಪ್ಪಾಗಲ್ಲ. ಕೆಸರುಗುಪ್ಪಿಗಳು ಸಾಧಾರಣ 5-10 ವರ್ಷಗಳ ಜೀವಿತಾವಧಿಯನ್ನ ಸ್ವಾಭಾವಿಕವಾಗಿ ಹೊಂದಿದೆ. ಕಾಡುಗಳಲ್ಲಿ ಆಗುವಂತಹ ಹವಾಮಾನ ಬದಲಾವಣೆ ಅಥವಾ ನಗರೀಕರಣದಿಂದ ಉಂಟಾಗುವಂತಹ ಇವುಗಳ ಆವಾಸ ಸ್ಥಾನಗಳ ನಾಶ, ಪರಭಕ್ಷಕ ಜೀವಿಗಳ ದಾಳಿ, ಇವೆಲ್ಲವೂ ಕೂಡ ಇದರ ಜೀವಿತಾವಧಿಯನ್ನ ನಿರ್ಧಾರ ಮಾಡುತ್ತೆ. ಗದ್ದೆಗಳಾಗಿತ್ತು, ಅದನ್ನ ಲೇಔಟ್ಗಳಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ, ಬಡಾವಣೆಗಳಾಗಿ, ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಕಾರ್ಖಾನೆಗಳಾಗಿ, ಇನ್ನೇನೋ ಕಾರಣಕ್ಕಾಗಿ ಅದನ್ನ ಖಾಸಗೀಕರಣ ಮಾಡಿ ಬೇರೆ ಒಂದು ಕೆಲಸಗಳಿಗೆ ಉಪಯೋಗಿಸ್ತಾ ಇರೋದ್ರಿಂದ ಇವುಗಳ ಆವಾಸ ಸ್ಥಾನ ನಾಶ ಆಗ್ತಾ ಇದೆ. ಹಾಗಾಗಿ ಆ ಸ್ಥಳಗಳನ್ನು ಬಲವಂತವಾಗಿ ತೊರೆದು ಹೋಗಬೇಕಾದಂಥ ಪರಿಸ್ಥಿತಿ ಕೆಸರುಗುಪ್ಪಗಳಿಗೆ ಎದುರಾಗ್ತಾ ಇದೆ. ಹಾಗಾಗಿ ಮಧ್ಯಭಾಗದಲ್ಲಿ ನಗರಗಳ ಸುತ್ತಮುತ್ತ ಕಾಣೋದು ಕಷ್ಟ. ನಗರಗಳ ಅಂಚಿನಲ್ಲಿರುವಂತಹ ಗದ್ದೆಗಳು, ತೋಟಗಳ ಬದಿ, ಹಳ್ಳಿಗಳ ಬದಿ, ಕೆರೆಗಳ ಬದಿಯಲ್ಲಿ ಇದನ್ನು ನೀವು ನೋಡಬಹುದು. ನಾವು ಮನುಷ್ಯರು ನಗರೀಕರಣ ಎಷ್ಟು ಹೆಚ್ಚು ಮಾಡ್ತೀವೋ ಅಷ್ಟು ಪ್ರಾಣಿ, ಪಕ್ಷಿ, ಕೀಟ, ಪರಿಸರಕ್ಕೆ ನಷ್ಟವೇ ಹೊರತು ಅದರಿಂದ ನಾವು ಗಳಿಸೋದು ಶೂನ್ಯ ಅಂತ ಹೇಳ್ಬೋದು. ಕೆಸರುಗುಪ್ಪಿ ಏಷ್ಯಾದ ಉಷ್ಣವಲಯ, ಉಪ ಉಷ್ಣವಲಯಗಳ ಅತ್ಯಂತ ವಿಸ್ತಾರವಾದ ಭೌಗೋಳಿಕ ವ್ಯಾಪ್ತಿಯನ್ನು ಹೊಂದಿದೆ. ಅಂತಂದರೆ
ಏಷ್ಯಾದ ಉಷ್ಣವಲಯದಲ್ಲಿರುವಂತಹ ಸ್ಥಳಗಳು, ಉಪ ಉಷ್ಣವಲಯದಲ್ಲಿರುವಂತಹ ಸ್ಥಳಗಳಲ್ಲಿ ತುಂಬ ಹರಡಿಕೊಂಡಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ಭಾರತ, ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ಲಕ್ಷದ್ವೀಪಗಳು, ಅಂಡಮಾನ್ ನಿಕೋಬಾರ್, ಇನ್ನು ಹಲವಾರು ಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ಅದಷ್ಟೇ ಅಲ್ಲದೆ ಪೂರ್ವ ಏಷ್ಯಾದ ತೈವಾನ್ ಇರ್ಬೋದು, ಜಪಾನ್ನ ಯೂರ್ಕ್ಯೋ ದ್ವೀಪಗಳಿರ್ಬೋದು, ಆಗ್ನೇಯ ಏಷ್ಯಾದ ಮಯನ್ಮಾರ್, ಥೈಲ್ಯಾಂಡ್, ಮಲೇಷಿಯಾ, ಸಿಂಗಾಪುರ, ಫಿಲಿಪೈನ್ಸ್, ವಿಯೆಟ್ನಾಂ, ಇಂಡೋನೇಷ್ಯಾದ ಜಾವಾ, ಬಾಲಿ, ಸುಮಾತ್ರಾ ದ್ವೀಪಗಳಲ್ಲೂ ಕೂಡ ಇದರ ಸಂಖ್ಯೆಯನ್ನು ನೀವು ಗಣನೀಯವಾಗಿ ಗುರುತಿಸಬಹುದು. ಇವು ವಲಸೆ ಹಕ್ಕಿಗಳಂತೂ ಖಂಡಿತ ಅಲ್ಲ, ಒಂದೇ ಕಡೆ ಸ್ಥಿರವಾಗಿ ನಿಂತು ವಾಸಿಸುತ್ತೆ. ಆದರೆ ಚೀನಾ ಮತ್ತು ಜಪಾನ್ನಂತಹ ಉತ್ತರದ ತಂಪಾದ ಪ್ರದೇಶಗಳಲ್ಲಿ ವಾಸಿಸುವ ಹಕ್ಕಿಗಳು ಚಳಿಗಾಲದಲ್ಲಿ ದಕ್ಷಿಣದ ಆಗ್ನೇಯ ಏಷ್ಯಾ ದೇಶಗಳಿಗೆ ವಲಸೆ ಹೋಗುತ್ತೆ. ಹೆಚ್ಚು ಚಳಿಯ ವಾತಾವರಣ ಬರೋದ್ರಿಂದ ಸಿಗುವಂತಹ ಆಹಾರದ ಪ್ರಮಾಣ, ಕೀಟಗಳ ಪ್ರಮಾಣ ಕಮ್ಮಿಯಾಗುತ್ತೆ. ಅಂತಹ ಸಮಯದಲ್ಲಿ ಅವುಗಳು ಆಹಾರವನ್ನು ಹುಡುಕೋದಕ್ಕೋಸ್ಕರ ಕೆಸರುಗುಪ್ಪೆಗಳು ಉತ್ತರದ ಅಥವಾ ದಕ್ಷಿಣದ ಆಗ್ನೇಯ ಏಷ್ಯಾ ದೇಶಗಳಿಗೆ ಹೋಗಿ ಕೀಟಗಳನ್ನು ತೆಗೆದುಕೊಂಡು ಆಹಾರವಾಗಿ ಉಪಯೋಗಿಸಿಕೊಳ್ತವೆ. ಮತ್ತೆ ಅದು ಮುಗಿದ ನಂತರ ವಾಪಸ್ ತಮ್ಮ ಆವಾಸ ಸ್ಥಾನಗಳಿಗೆ ಮರಳುತ್ತವೆ. ಕೆಸರುಗುಪ್ಪಿಗಳು ಒಂದು ವಿಶೇಷವಾಗಿದೆ ಅಂತ ಹೇಳ್ಬೋದು ಇವು ಗೂಡು ಕಟ್ಟುವಂತಹ ಶೈಲಿ. ಕೆಸರುಗುಪ್ಪಿ ತಮ್ಮ ರಹಸ್ಯವಾದಂತಹ ಜೀವನ ಶೈಲಿಗೆ ತಕ್ಕವಾಗಿರುವಂತಹ ಅತ್ಯಂತ ಸುರಕ್ಷಿತವಾದ ಗುಪ್ತವಾದ ಜಾಗಗಳಲ್ಲಿ ಗೂಡನ್ನು ನಿರ್ಮಾಣ ಮಾಡುತ್ತೆ. ನೀವು ನಡ್ಕೊಂಡು ಹೋಗ್ತಾ ಇರ್ತೀರ, ನಿಮ್ಮ ಕಾಲಿನ ಬಳಿಯಲ್ಲೇ ಅದ್ರ ಗೂಡಿದ್ರೂ ಕೂಡ ನೀವು ಅದನ್ನು ಗುರುತಿಸೋದು ತುಂಬ ಕಷ್ಟ ಆಗುತ್ತೆ. ಆ ಥರ ಒಂದು ರಹಸ್ಯವಾದಂತಹ ಗೂಡುಗಳನ್ನು ಇವು ನಿರ್ಮಿಸ್ತವೆ. ಇವುಗಳ ಗೂಡು ಒಂದು ಸಣ್ಣ ವೇದಿಕೆಯ ರೀತಿ ಇರುತ್ತೆ. ಜುಲೈ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಸಣ್ಣ ಒಣಗಿರುವಂತಹ ಕಡ್ಡಿಗಳು, ಜೊಂಡು ಹುಲ್ಲುಗಳು, ಜೌಗಿನಲ್ಲಿರುವಂತಹ ಸಸ್ಯಗಳು, ಒಣಗಿರುವಂತಹ ಎಲೆಗಳನ್ನು ಬಳಸಿ ಗೂಡನ್ನು ನಿರ್ಮಾಣ ಮಾಡ್ತವೆ. ಮೊದಲೇ ಹೇಳಿದಾಗೆ ಗೂಡಿಗೆ ಯಾವುದೇ ರೀತಿಯ ಬಟ್ಟಲಿನ ಆಕಾರ ಆಗಿರ್ಬೋದು, ಸಮಾನಾಂತರವಾದ ಆಕಾರ, ಈ ಥರದ ಒಂದು ಸರಿಯಾದ ಆಕಾರದಲ್ಲಿ ಕಟ್ಟುವಂತಹ ಪಕ್ಷಿಗಳಲ್ಲ. ಅವು ಆ ನೆಲಮಟ್ಟದಲ್ಲಿ ನೆಲ ಯಾವ ಆಕಾರದಲ್ಲಿದೆಯೋ ಅಥವಾ ಜೊಂಡು ಸಸ್ಯಗಳು ಅಲ್ಲಿ ಕೆಸರಿನಲ್ಲಿ ಬೆಳೆದಿರುವಂತಹ ಸಸ್ಯಗಳು ಯಾವ ಆಕಾರದಲ್ಲಿದೆಯೋ ಅಲ್ಲಿ ಒಂದು ಸಮಾನಾಂತರವಾದಂತಹ ತೇಲುವಂತಹ ಹುಲ್ಲುಗಳ ಮೇಲೆ ಗೂಡನ್ನು ಕಟ್ಟುತ್ತೆ. ನೀರಿನ ಮೇಲ್ಮೈನಿಂದ ಸುಮಾರು 4 ಮೀಟರ್ ಅಂತರದಲ್ಲೂ ಕೂಡ ಗೂಡನ್ನು ಕಟ್ಟಿರುವಂತಹ ಹಲವಾರು ಉಲ್ಲೇಖಗಳು, ಉದಾಹರಣೆಗಳು ನಮಗೆ ಸಿಗುತ್ತೆ. ಗೂಡಿನ ಒಳಭಾಗ ಇವು ಉಪಯೋಗಿಸುವಂತಹ ಸಸ್ಯಗಳು ಸಾಧಾರಣವಾಗಿ ಜೊಂಡಿನ ಹುಲ್ಲುಗಳು ತುಂಬ ತರಿತರಿಯಾಗಿರುತ್ತೆ. ಹುಲ್ಲಿನ ಹೆಸಳನ್ನು ನೀವು ಮುಟ್ಟು ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ ಎಷ್ಟು ಒರಟಾಗಿರುತ್ತೆ ಅಂತ. ಆ ಥರದ ವಸ್ತುಗಳನ್ನು ಉಪಯೋಗಿಸಿ ಗೂಡನ್ನು ಕಟ್ಟೋದ್ರಿಂದ ಮೊಟ್ಟೆ ಇಡೋದಕ್ಕೆ ಕೂತ್ಕೊಳ್ಳುವಂತಹ ಹೆಣ್ಣು ಪಕ್ಷಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಳಗಡೆಯ ಭಾಗವನ್ನು ಎಳೆಯ ಎಲೆಗಳನ್ನು ತಂದು ಅವುಗಳನ್ನು ಮುಚ್ಚಿ ಅದರಲ್ಲಿ ಮೊಟ್ಟೆಯನ್ನು ಇಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತವೆ. ಇದರಿಂದ ಒಳಭಾಗದ ಗೂಡು ಮೃದುವಾಗಿ ಸಾಫ್ಟ್ ಆಗುತ್ತೆ. ಹಾಗಾಗಿ ಅದರ ನಂತರ ಮೊಟ್ಟೆಯನ್ನು ಇಡೋದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ದಟ್ಟ ಪೊದೆಗಳಲ್ಲಿ, ಜೊಂಡು ಗಿಡಗಳ ಮಧ್ಯ ಅಥವಾ ಜಲಸಸ್ಯಗಳ ಕಾಂಡಗಳ ಮೇಲೆ, ಭತ್ತದ ಗದ್ದೆ, ಬಿದಿರಿನ ಪೊದೆಗಳಲ್ಲೂ ಕೂಡ ಇವುಗಳ ಗೂಡನ್ನು ನೀವು ಅನುಭವಿಗಳಾಗಿದ್ದರೆ ಮಾತ್ರ ಗುರುತಿಸೋದಕ್ಕೆ ಸಾಧ್ಯ. ಅಕಸ್ಮಾತಾಗಿ ನಿಮ್ಗೆಲ್ಲರೂ ಕಂಡ್ರೆ ಈ ಗೂಡನ್ನು ನೀವು ಸುಲಭವಾಗಿ ನೋಡಬಹುದು, ಆದರೆ ಗುರ್ತಿಸೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಉದಾಹರಣೆಗಳೇ ಹೆಚ್ಚು ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಒಂದೇ ಬಣ್ಣದಲ್ಲಿರೋದ್ರಿಂದ ಅವು ಮರೆ ಮಾಡಿರೋದ್ರಿಂದ ನಿಮಗೆ ಕಸ ಕಡ್ಡಿಯ ಯಾವುದು ಗೊಂಚಲು ಅಂತ ಅನ್ಸುತ್ತೆ ಹೊರತು ಅದೊಂದು ಗೂಡು ಅಂತ ಗುರುತಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇದೇ ಒಂದು ಕಾರಣದಿಂದಲೂ ಕೂಡ ಅವುಗಳ ಆವಾಸ ಸ್ಥಾನ ನಷ್ಟ ಆಗುತ್ತೆ. ಎಷ್ಟೋ ಬಾರಿ ಕೆಸರಿನ ಗದ್ದೆಗಳಲ್ಲಿ ಗೂಡನ್ನು ಕಟ್ಟಿ ಮೊಟ್ಟೆಯನ್ನು ಇಟ್ಟಿರುತ್ತೆ. ಅವುಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಅದರ ಮೇಲೆ ನಾವು ಕೃಷಿಯ ಉಪಕರಣಗಳನ್ನು ಬಳಸಿ ಅವುಗಳನ್ನು ನಾಶ ಆಗಿರುವಂತಹ ಹಲವಾರು ಉಲ್ಲೇಖಗಳು ನಮ್ಮಲ್ಲಿ ಸಿಗುತ್ತೆ. ಇವು ಏಕಸಂಗಾತಿ ಪಕ್ಷಿಗಳು. ಹಾಗಾಗಿ ಗಂಡು ಮತ್ತು ಹೆಣ್ಣು ಹಕ್ಕಿಗಳು ಎರಡೂ ಕೂಡ ಗೂಡು ಕಟ್ಟುವಂತಹ ಕಾರ್ಯದಲ್ಲಿ ಸಮಾನವಾದಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ. ಇವುಗಳು ಸಾಧಾರಣ ಒಂದು ಋತುವಿನಲ್ಲಿ 4 ರಿಂದ 6 ಮೊಟ್ಟೆಗಳನ್ನು ಇಡುತ್ತೆ. ಈ ಮೊಟ್ಟೆಗಳು ಚಿಕ್ಕದಾಗಿ ಸಂಪೂರ್ಣವಾಗಿ ಅಂಡಾಕಾರದಲ್ಲಿ ಅಥವಾ ಗೋಲಾಕಾರದಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಮಂದವಾಗಿರುವಂತಹ ಹಸಿರು ಬಣ್ಣ, ಮಂದವಾದಂತಹ ಬಿಳಿ ಬಣ್ಣದಲ್ಲಿ ಈ ಮೊಟ್ಟೆಗಳನ್ನು ನೀವು ಗುರುತಿಸಬಹುದು. ಮರಿಗಳು ಮೊಟ್ಟೆಯೊಡೆದು ಹೊರಬರೋದಕ್ಕೆ 21 ರಿಂದ 25 ದಿವಸಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಈ ಅವಧಿಯನ್ನು ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಅಥವಾ ಕಾವು ಕೊಡುವಂತಹ ಸಮಯ ಅಂತ ಕರಿತೀವಿ. ಈ ಸಮಯದಲ್ಲಿ ಗಂಡು ಮತ್ತು ಹೆಣ್ಣು ಪಕ್ಷಿಗಳು ಒಂದಾದ ನಂತರ ಒಂದು ಕೂತು ಕಾವು ಕೊಡುವಂತಹ ಕೆಲಸವನ್ನು ನಿರ್ಮಿಸ್ತವೆ. ಈ ಪಕ್ಷಿಗಳು ಸಾಧಾರಣವಾಗಿ ಮೊಟ್ಟೆ ಇಟ್ಟಂತಹ ಕ್ಷಣದಿಂದಲೇ ಕಾವು ಕೊಡೋದಕ್ಕೆ ಶುರು ಮಾಡುತ್ತೆ. ಇತರ ಪಕ್ಷಿಗಳಲ್ಲಿ ಏನಾಗುತ್ತೆ ಅಂದರೆ ಮೊಟ್ಟೆ ಇಟ್ಟು ಸ್ವಲ್ಪ ಸಮಯದ ನಂತರ ಕಾವು ಕೊಡೋದಕ್ಕೆ ಮೊಟ್ಟೆ ಒಂದು ಹಂತಕ್ಕೆ ಬರೋವರೆಗೂ ಕಾದು ಕೆಲವು ಗಂಟೆಗಳ, ಕೆಲವು ದಿನಗಳ ನಂತರ ಕಾವು ಕೊಡುವಂತಹ ಕೆಲಸ ಶುರು ಮಾಡುತ್ತೆ. ಆದರೆ ಕೆಸರುಗುಪ್ಪಿಗಳಲ್ಲಿ ಹಾಗಾಗೋದಿಲ್ಲ. ಮೊಟ್ಟೆ ಇಟ್ಟ ಕ್ಷಣದಿಂದಲೇ ಅವುಗಳಿಗೆ ಕಾವು ಕೊಡುವಂತಹ ಕೆಲಸವನ್ನ ಹೆಣ್ಣು ಹಕ್ಕಿ ಕೆಲವು ಗಂಟೆಗಳ ಕಾಲ ಮಾಡುತ್ತೆ. ಅದರ ನಂತರ ಗಂಡು ಹಕ್ಕಿ ಬಂದು ಮತ್ತೆ ಕಾವು ಕೊಡೋದಕ್ಕೆ ಶುರು ಮಾಡುತ್ತೆ. ಅದೇ ನಂತರ ತಮ್ಮ ಪಾಳಿಯನ್ನ ಬದಲಾಯಿಸಿಕೊಂಡು ಕಾರ್ಯವನ್ನು ನಿರ್ವಹಿಸ್ತವೆ. ಕಾವು ಕೊಡುವಂತಹ ಕೆಲಸವನ್ನು ನಿಲ್ಲಿಸೋದಿಲ್ಲ, ಮುಂದುವರಿಸುತ್ತೆ.
ಸತತವಾಗಿ 21 ದಿನಗಳಿಂದ 25 ದಿನಗಳವರೆಗೆ. ಒಮ್ಮೆ ಮೊಟ್ಟೆ ಹಿಡಿದು ಬಂದ ನಂತರ ಮರಿಗಳು ಎಷ್ಟು ವೇಗವಾಗಿ ಬೆಳೆಯುತ್ತೆ ಅಂತಂದ್ರೆ ನಿಮಗೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ನಾವು ಒಂದು ಹಗ್ಗದ ಮೇಲೆ ನಿಲ್ಲೋದು ಎಷ್ಟು ಕಷ್ಟ, ಎಷ್ಟೇ ದೊಡ್ಡವರಾದರೂ ಕೂಡ. ಅಂಥದ್ರಲ್ಲಿ 10 ದಿವಸದ ಮರಿಗಳು ಆರಾಮವಾಗಿ ಲೀಲಾಜಾಲವಾಗಿ ಜೊಂಡು ಹುಲ್ಲಿನ ಗರಿಗಳ ಮೇಲೆ ಆರಾಮಾಗಿ ನಿಂತ್ಕೊಳ್ಳುತ್ತೆ, ಅಥವಾ ಹುಲ್ಲಿನ ಎಸಳಿನ ಮೇಲೆ ಆರಾಮಾಗಿ ನಿಂತ್ಕೊಂಡು ಬೇಟೆಯನ್ನು ಹುಡುಕೋದಕ್ಕೆ ಶುರು ಮಾಡುತ್ತೆ. ಇದು ಪ್ರಕೃತಿಯ ಒಂದು ವಿಸ್ಮಯ ಅಲ್ವಾ? ಖಂಡಿತ ಹೌದು. ಇದನ್ನ ಮಾಸ್ಟರ್ ಕ್ಯಾಮಫ್ಲೌಜ್ ಪಕ್ಷಿ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಕೆಸರುಗುಪ್ಪೆಗಳು ಅಪಾಯದ ಸಂದರ್ಭಗಳಲ್ಲಿ ಪರಭಕ್ಷಕ ಪಕ್ಷಿ ಮತ್ತು ಪ್ರಾಣಿಗಳ ಬೇಟೆಯಿಂದ ತಪ್ಪಿಸಿಕೊಳ್ಳಲು ಹೂಡುವಂತಹ ತಂತ್ರ ಅತ್ಯಂತ ಗಮನಾರ್ಹ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ಈ ಬೆಳೆದಿರುವಂತಹ ಜೊಂಡು ಹುಲ್ಲುಗಳ ಮಧ್ಯಭಾಗದಲ್ಲಿ ಅಥವಾ ಕೆಸರಿನಲ್ಲಿ ಬೆಳೆಯುವಂತಹ ಕುರ್ಚಲು ಗಿಡಗಳ ಮಧ್ಯಭಾಗದಲ್ಲಿ ನಿಂತು ಆಹಾರವನ್ನ ಹುಡುಕುವಂತಹ ಸಂದರ್ಭದಲ್ಲಿ ಯಾವುದೇ ಶತ್ರು ಕಂಡು ಬಂದ್ರೆ ತಮ್ಮ ಕೊಕ್ಕನ್ನ ಆಕಾಶದ ಕಡೆಗೆ ತಿರುಗಿಸಿ ಕುತ್ತಿಗೆಯನ್ನ ನೀಳವಾಗಿ ಉದ್ದವಾಗಿ ನಿಮಿರಿಸಿ ಗಾಳಿಯಲ್ಲಿ ಜೊಂಡು ಹುಲ್ಲುಗಳು ಬೆಳೆದು ನಿಂತಿರುವಂತಹ ಹುಲ್ಲುಗಳು ಪೈರು ಯಾವ ರೀತಿ ಗಾಳಿಯಲ್ಲಿ ತೇಲಾಡುತ್ತಲ್ಲ ಅದೇ ರೀತಿ ತನ್ನ ಕುತ್ತಿಗೆಯನ್ನು ವಾಲಾಡಿಸ್ತಾ ಇರುತ್ತೆ. ಈ ತರ ಮಾಡೋದ್ರಿಂದ ಎದುರುಗಡೆ ಬರ್ತಾ ಇರುವಂತಹ ವೈರಿ ಪಕ್ಷಿ ಅಥವಾ ವೈರಿ ಪ್ರಾಣಿಗಳಿಗೆ ಇಲ್ಲೊಂದು ಪಕ್ಷಿ ಇದೆ ಅನ್ನೋದು ಅದರ ಪಕ್ಕದಲ್ಲೇ ಹೋದ್ರೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದು ಅದೇ ಬಣ್ಣದಲ್ಲಿ ಇರುತ್ತೆ, ಈ ಪಕ್ಷಿನೂ ಕೂಡ ಪೈರಿನ ಬಣ್ಣದಲ್ಲೇ ಇರುತ್ತೆ. ಹಾಗಾಗಿ ಯಾವುದೋ ಒಂದು ಪೈರೆ ಅಲ್ಲಾಡ್ತಾ ಇದೆ ಅಂತ ಅನ್ಕೊಂಡು ಮುಂದಕ್ಕೆ ಹೋಗುತ್ತೆ. ಗೊತ್ತಾಗದೇ ಇರೋ ರೀತಿ ಅಪಾಯದ ಸಮಯದಲ್ಲಿ ಈ ತರದ ಒಂದು ತಂತ್ರವನ್ನ ಹೂಡಿ ಎದುರಾಳಿಗಳಿಗೆ ಮಣ್ಣು ಮುಗಿಸುವಂತಹ ಕಾರ್ಯವನ್ನ ಈ ಪಕ್ಷಿ ಮಾಡುತ್ತೆ. ಒಂದು ವಿಶೇಷವಾದ ಸಂಗತಿ ಅಂತ ಹೇಳ್ಬಹುದು. ಶತ್ರುಗಳು ಕೆಲವೇ ಅಡಿಗಳ ಪಕ್ಕದಲ್ಲಿ ಹೋದ್ರೂ ಕೂಡ ಇದನ್ನ ಗುರುತಿಸೋದಕ್ಕೆ ತುಂಬಾ ಅಸಾಧ್ಯ ಆಗುತ್ತೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಆ ತರದ ನಟನಾ ಸಾಮರ್ಥ್ಯವನ್ನ ಪ್ರಕೃತಿ ಈ ಪಕ್ಷಿಗಳಿಗೆ ಕೊಟ್ಟಿದೆ ಅಂದ್ರೆ ನಾವೆಲ್ಲ ನಟನೆಯನ್ನ ಕಲ್ತ್ಕೊಳ್ಬೇಕು. ಆದ್ರೆ ಜನ್ಮದತ್ತವಾಗಿ ಇವುಗಳಿಗೆ ಬಂದಿದೆ, ಯಾರೂ ಇದನ್ನು ಕಲಿಸೋದೇ ಇಲ್ಲ. ನಿಂತಿರದ ಕೆಸರಿನಲ್ಲಿ ತೇಲುವ ಸಸ್ಯಗಳ ಮೇಲೆ ಮುಳುಗದೆ ಸರಾಗವಾಗಿ ನಡೆಯುವಂತಹ ಶಕ್ತಿ ಮೊದಲೇ ಹೇಳಿದ ಹಾಗೆ ಇದೆ. ನಾವೆಲ್ಲ ಕೆಸರಿನ ಮೇಲೆ ಕಾಲಿಟ್ಟರೆ ಕಾಲು ಒಳಗೆ ಹೋಗುತ್ತೆ, ಆದರೆ ಅಂಥ ಕೆಸರನ್ನು ಕೂಡ ಆರಾಮವಾಗಿ ದಾಟುವಂತಹ ಶಕ್ತಿ ಈ ಪಕ್ಷಿಗೆ ಇದೆ. ನಾವೆಲ್ಲ ತಾವರೆ ಎಲೆ ಮೇಲೆ ನಡೆಯೋದೆಷ್ಟು ಕಷ್ಟ, ನೀರಿನಲ್ಲಿ ನಿಂತಿರುವಂತಹ ತಾವರೆ ಎಲೆ ಮೇಲೆ ಕಾಲಿಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದರೆ ಅಂತಹ ತಾವರೆ ಎಲೆಗಳ ಮೇಲೆ ಕೂಡ ಕಾಲಿಟ್ಟರು ಮುಳುಗದಂತಹ ಶಕ್ತಿಯನ್ನು ದೇವರು ಅಥವಾ ಪ್ರಕೃತಿ ಈ ಪಕ್ಷಿಗೆ ಕೊಟ್ಟಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಇದಲ್ಲದೆ ಮಿಲನದ ಋತುವಿನಲ್ಲಿ ಗಂಡು ಪಕ್ಷಿ ಹೆಣ್ಣನ್ನ ಆಕರ್ಷಿಸಲು ಕಣ್ಣಿನ ಸುತ್ತಲಿನ ಚರ್ಮವನ್ನ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ. ಅಂದ್ರೆ ಕಣ್ಣಿನ ಸುತ್ತ ಇರುವಂತಹ ಚರ್ಮವನ್ನ ಒಂದು ಕೆಂಪು ಬಣ್ಣದ ಉಂಗುರದ ರೀತಿಯ ನಿರ್ಮಾಣ ಆಗುತ್ತೆ. ಅದು ಮಿಲನದ ಋತುವಿನಲ್ಲಿ ಮಾತ್ರ ಈ ಪಕ್ಷಿಗಳಿಗೆ ಒಂದು ವರವಾಗಿ ಬಂದಿರುವಂತಹ ಅಥವಾ ಹೆಣ್ಣು ಹಕ್ಕಿಗಳನ್ನು ಆಕರ್ಷಣೆ ಮಾಡೋದಕ್ಕೆ ಇರುವಂತಹ ಒಂದು ವಿಶೇಷವಾದ ಶಕ್ತಿ ಅಂದರೆ ಖಂಡಿತ ತಪ್ಪಾಗಲ್ಲ. ಈ ಥರದ ಪಕ್ಷಿಯನ್ನ ನೀವೆಲ್ಲ ನಿಮ್ಮ ಮನೆಗಳು ಹಾಗೂ ಗದ್ದೆ, ನಾಲೆ, ಹೊಳೆ, ಕೆರೆ, ಈ ದಂಡೆಗಳ ಕೆಸರಿನಲ್ಲಿ ನೀವು ಸುಲಭವಾಗಿ ಗುರುತಿಸಬಹುದು. ನಿಮ್ಮ ಮನೆಗಳ ಬಳಿ ಈ ಪಕ್ಷಿ ಬರುತ್ತೆ. ಕಣ್ಮುಚ್ಚಿ ಕೂತಾಗ ಇದರ ಧ್ವನಿಯನ್ನ ಸಂಜೆ ಮತ್ತು ಮುಂಜಾವಿನ ವೇಳೆಯಲ್ಲಿ ಕೇಳಬಹುದು. ಇವನ್ನೆಲ್ಲ ಗುರುತಿಸಿ ಈ ಪಕ್ಷಿಯನ್ನು ಕೂಡ ನಿಮ್ಮ ಮಕ್ಕಳಿಗೆ ತಿಳಿಸಿ ಅಂತ ಹೇಳ್ತಾ ಇಂದಿನ ಪಕ್ಷಿ ಪ್ರಪಂಚ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.